ಹಾಸನದ ಸಂಸತ್ ಸದಸ್ಯ ಅಂತ ಪ್ರಜ್ವಲ್ ರೇವಣ್ಣರವರ ಘಟನೆ ಅಂತಕ್ಕಂಥದ್ದು ಇದೆ. ಅದು ನಿಜವಾಗ್ಲೂ ನಡೆದಿದ್ದರೆ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ಕಾರಣಕ್ಕೂ ಸಹ ಯಾವುದೇ ಸರ್ಕಾರ ಆಗಿರಲಿ, ಯಾವುದೇ ಪಕ್ಷವಾಗಿರಲಿ, ಯಾವುದೇ ವ್ಯಕ್ತಿ ಆಗಿರಲಿ ಕಾಂಪ್ರಮೈಸ್ ಆಗ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಅದು ನಿಜವಾಗ್ಲೂ ಘಟನೆಗಳು ನಡೆದಿದ್ದರೆ ಅದಕ್ಕೆ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದ ನಮ್ಮೆಲ್ಲರ ಒಟ್ಟಾಭಿಪ್ರಾಯ. ಈಗಾಗಲೇ ಇದನ್ನು ನಾವೆಲ್ಲರೂ ಸಹ ಸ್ಪಷ್ಟೀಕರಣ ನೀಡಿದ್ದೇವೆ. ಆದರೆ ತದನಂತರ ನಡೆದ ಬೆಳವಣಿಗೆಗಳು, ಒಂದು ಜವಾಬ್ದಾರಿಯುತ ಸರ್ಕಾರ ಕುಟುಂಬಸ್ಥ ಹೆಣ್ಣು ಮಕ್ಕಳ ಅವರ ಜೀವನದ ಬಗ್ಗೆ ಯೋಚನೆಯನ್ನು ಮಾಡದೆ ಇವರ ಹಲವಾರು ಮಂತ್ರಿಗಳು ಇವತ್ತು ಅವರ ಮಾನವನ್ನು ಬೀದಿಗೆ ತಂದಿರತಕ್ಕಂಥದ್ದು. ಪ್ರಜ್ವಲ್ ರೇವಣ್ಣರವರು ಏನಾದರೂ ಅಪರಾಧ ಮಾಡಿದರೆ ಅದಕ್ಕಿಂತ ಘೋರವಾದ ಅಪರಾಧವನ್ನು ಈ ಸರ್ಕಾರ ಮಾಡಿದೆ. ಇವತ್ತು 4 ಗೋಡೆಗಳ ಮಧ್ಯದಲ್ಲಿ ನಡೀತಕ್ಕಂಥ ಯಾವುದೋ ಒಂದು ಕ್ರಿಯೆನ ಅದನ್ನು ವಿಡಿಯೋ ಮಾಡಿಸಿ ಪೆನ್ ಡ್ರೈವ್ ಮಾಡಿ ಹಂಚಿದಾರಲ್ಲ, ಅದು ಮಹಾ ಅಪರಾಧ ಅಂತಕ್ಕಂಥದ್ದು. ಆ ತಪ್ಪಿತಸ್ಥರು ಯಾರ್ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಈಗಾಗಲೇ ಎಷ್ಟೋ ಜನ ಹೆಣ್ಮಕ್ಳು ಸಂಸಾರದಲ್ಲಿ ಬಿರುಕುಬಿಟ್ಟಿದೆ. ನಮಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ 3-4 ಸೂಸೈಡ್ಗಳು ಆಗಿದೆ ಅಂತಕ್ಕಂಥದ್ದು ಸಹ ಬರ್ತಾ ಇದೆ. ಜೊತೆಗೆ ಸರ್ಕಾರಿ ಅಧಿಕಾರಿಗಳು ಏನು ಈ ವಿಡಿಯೋದಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥ ವಿಷಯ ಇದೆ, ಅವರನ್ನು ಅಧಿಕಾರದಲ್ಲಿ ಇರ್ತಕ್ಕಂಥ ಈ ಪಕ್ಷದ ಮುಖಂಡರುಗಳು ಅವರವರ ಕಚೇರಿಗೆ ಅವರವರ ಜಾಗಕ್ಕೆ ಕರೆದು ಅವರನ್ನು ಹಣಕ್ಕೋಸ್ಕರ ಬೇರೆ ಅವರ ಉಪಯೋಗಿಸ್ಕೊಳ್ಳೋಕ್ಕೆ ಬ್ಲ್ಯಾಕ್ ಮೇಲ್ ನಡೀತಾ ಇದೆ ಅಂತಕ್ಕಂಥದ್ದು ಸಹ ಒಂದು ಆಪಾದನೆ ಇದೆ. ಒಂದು ಜವಾಬ್ದಾರಿ ಸರ್ಕಾರ ಇರ್ತಕ್ಕಂಥದ್ದು. ನಾವೀಗಾಗಲೇ ನಾಗಮಂಗಲದ KSRTC ಡ್ರೈವರ್ ಪ್ರಕರಣ ನೋಡಿದ್ದೀವಿ. ಅದನ್ನು ಯಾವ ರೀತಿ ಮುಚ್ಚಾಕಿದ್ರು, ಯಾವ ರೀತಿ ತನಿಖೆ ನಡೀತು, ಸತ್ಯವನ್ನು ಹೇಗೆ ಮುಚ್ಚಾಕಿದ್ರು, ಜನಗಳ ಮನಸ್ಥಿತಿಯನ್ನು ಬೇರೆ ಕಡೆ ಯಾವ ರೀತಿ ತಿರುಗಿಸಿದ್ರು ಅಂತಕ್ಕಂಥದ್ದು ನಾವು ಈಗಾಗಲೇ ನೋಡಿದ್ದೀವಿ. SITಯನ್ನು ವಹಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಕ್ಕಂಥದ್ದನ್ನು ನೀವು ನೋಡಬೇಕಾಗ್ತದೆ. ಅಧಿಕಾರಿ, ಆತನ ಹಿನ್ನೆಲೆ ಏನು, ಆತನ ಮೇಲೆ ಎಷ್ಟು ಆಪಾದನೆಗಳಿದ್ದಾವೆ, ಆತನಿಗೇನು ಮುಂದೆ ಬೆಂಗಳೂರು ಕಮಿಷನರ್ ಮಾಡ್ತೀನಿ ಅಂತಕ್ಕಂಥ ಆಸೆಯನ್ನು ತೋರಿಸಿದ್ದಾರೆ. ಅದಕ್ಕೋಸ್ಕರ ಇವತ್ತು KR ನಗರದಲ್ಲಿ ಸಂತ್ರಸ್ತರು ಇದ್ದಾರೆ, ಅವ್ರ ಸಂಬಂಧಿಕರ ಮನೆಯಿಂದ ಕರ್ಕೊಂಬಂದು ಇವತ್ತು ರೇವಣ್ಣವ್ರು ಕಿಡ್ನಾಪ್ ಮಾಡಿದ್ದಾರೆ ಅಂತಕ್ಕಂಥ ಹೇಳಿಕೆಯನ್ನು ಪಡೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸತ್ಯವನ್ನು ಯಾಕೆ ಮರೆಮುಚ್ತಾ ಇದ್ದಾರೆ ಅಂತಕ್ಕಂಥದ್ದು. SITಯಿಂದ ಯಾವುದೇ ಕಾರಣಕ್ಕೂ ಸಂತ್ರಸ್ತರಿಗೂ ನ್ಯಾಯ ಸಿಗೋದಿಲ್ಲ. ಜೊತೆಗೆ ಈ ಪ್ರಕರಣವನ್ನು ಎಲ್ಲೋ ಹಾಳು ಮಾಡ್ತಕ್ಕಂಥ ಮನಸ್ಥಿತಿ ಈ ಸರ್ಕಾರಕ್ಕಿದೆ. ಕೇವಲ ರಾಜಕೀಯಕ್ಕೋಸ್ಕರ, ಚುನಾವಣೆಗೋಸ್ಕರ ಇದನ್ನು ಉಪಯೋಗಿಸ್ಕೊಂಡಿದ್ದಾರೆ ಅಂತಕ್ಕಂಥ ದೃಷ್ಟಿಯಿಂದ ನಾವು ಇದನ್ನು ನ್ಯಾಯ ಸಿಗೋವರೆಗೂ ಹೋರಾಟ ಮಾಡಬೇಕು ಅಂತೇಳಿ ನಾವು ಇವತ್ತು ನಮ್ಮ ಪಕ್ಷ ತೀರ್ಮಾನ ತೆಗೆದುಕೊಂಡಿದೆ. ಆ ಪ್ರಕಾರ ನಾವು ಇವತ್ತು ಪರಿಪೂರ್ಣವಾಗಿ ಹಂತವಾಗಿ ಪ್ರತಿಭಟನೆಗಳನ್ನ ಎಲ್ಲಿಯವರೆಗೆ ಇವರು CBIಗೆ ಕೊಡೋದಿಲ್ವೋ ಅಲ್ಲಿವರೆಗೂ ಹೋರಾಟವನ್ನು ಮಾಡಬೇಕು. ಇವತ್ತು ಬರಗಾಲದಿಂದ ಜನ ಸಾಯ್ತಾ ಇದ್ದಾರೆ. ಕೆರೆ ಕಟ್ಟೆಗಳಿಗೆ ಕುಡಿಯೋದಕ್ಕೆ ನೀರಿಲ್ಲದೆ ಜಾನುವಾರುಗಳು ಸಾಯ್ತಾ ಇದೆ. ಪರಿಹಾರ ಕೊಡ್ತಾ ಇಲ್ಲ. ಆದರೆ ಜನರ ಮನಸ್ಸನ್ನು ಬೇರೆ ಕಡೆ ಎಳೆದು ಇದನ್ನೆಲ್ಲ ಮರೆಮಾಚಕ್ಕೋಸ್ಕರ ಸಿದ್ದರಾಮಯ್ಯನವರ ಸರ್ಕಾರ ಈ ಒಂದು ಕೆಟ್ಟ ಅನಿಷ್ಟ ಪದ್ಧತಿಯನ್ನು ಮಾಡಿದ್ದಾರೆ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೆಸರನ್ನು ತಂದು ಇವರ ರಾಜಕೀಯ ಬಳಕೆಗೋಸ್ಕರ ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಒಂದು ರಾಜದ್ರೋಹಕ್ಕೆ ಸಮ.
ಒಬ್ಬ ದೇಶದ ಪ್ರಧಾನಮಂತ್ರಿಯನ್ನು ಸಂಬಂಧ ಪಡೆದೇ ಇರತಕ್ಕಂಥ ವಿಷಯಕ್ಕೆ ತಂದು ಅವಮಾನ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು. ಇವರು ಏನಾದರೂ ಮಾಡಿ ಹಿಂಭಾಗಲಿಂದ ಇವರ ವ್ಯವಹಾರಗಳ ಅನೈತಿಕ ವ್ಯವಹಾರಗಳು ಏನಿದೆ ಈ ಕೇಸ್ಗಳ ಮುಚ್ಚಾಕ್ಸ್ಕೊಳ್ಳೋಕ್ಕೋಸ್ಕರ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪಿಸಬೇಕು ಅಂತೇಳಿ ಏನೂ ತಪ್ಪು ಮಾಡದೇ ಇದ್ದಂಥ ಸನ್ಮಾನ್ಯ ಮೋದಿಜಿಯವ್ರ ಮೇಲೆ ಯಾವುದೇ ವಿಷಯದಲ್ಲೂ ಭಾಗಿಯಾಗದೇ ಇರತಕ್ಕಂಥ ದೇವೇಗೌಡರನ್ನ ಹೆಸರನ್ನ ಎಳೆತಂದು ಇವತ್ತು ಇಡೀ ಕರ್ನಾಟಕದ ಮಾನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಳು ಮಾಡಿರ್ತಕ್ಕಂಥ ಈ ಕೆಟ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ನಾವಿವತ್ತು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. SITಯಿಂದ ಯಾವುದೇ ಕಾರಣಕ್ಕೂ ಸಹ ನ್ಯಾಯ ಬರೋದಿಲ್ಲ. ಈಗಾಗಲೇ SITಯಲ್ಲಿ ತನಿಖೆಗೆ ಒಳಗಾಗಿರ್ತಕ್ಕಂಥವರು ಇದೇ ರೀತಿ ಸ್ಟೇಟ್ಮೆಂಟ್ಗಳು ಕೊಡಬೇಕು, ಇದೇ ರೀತಿ ಸಹಿಯನ್ನು ಮಾಡಬೇಕು, ಇದೇ ರೀತಿ ಮಾಡಬೇಕು ಅಂತಕ್ಕಂಥ ಹೇಳ್ತಾ ಇರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಇದರಿಂದ ನ್ಯಾಯ ಸಿಗೋದಿಲ್ಲ ಅಂತಕ್ಕಂಥದ್ದು ಅರ್ಥವಾಗಿದೆ. ಇದಕ್ಕೆ CBIಗೆ ಕೊಡಬೇಕು, ತಪ್ಪಿತಸ್ಥ ಯಾರೇ ಆದರೂ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥ ನಮ್ಮೆಲ್ಲರ ಒತ್ತಾಯ. ಅದು ಸರ್ಕಾರ ಎಲ್ಲೆಲ್ಲಿ ಮುಚ್ಚಿದೆ ಅಂತ ನಮಗೆ ಸದ್ಯಕ್ಕೆ ಇನ್ಫಾರ್ಮೇಷನ್ ಇದೆ. ನಿಮ್ಮ ಮುಂದೆ ಬರ್ತದೆ. ಅದೆಷ್ಟು ದಿವಸ ಮುಚ್ಚಿಕೊಳ್ಳೋಕ್ಕಾಗ್ತದೆ? ಯಾರ್ಯಾರು ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ, ಯಾರ್ಯಾರು ಡೈವರ್ಸ್ ಆಗ್ತಾಯಿದೆ, ಯಾರ್ಯಾರನ್ನ ಮನೆಯಿಂದ ಓಡಿಸಿದ್ದಾರೆ, ಯಾರ್ಯಾರು ಮನೆಗಳು ಹಾಳಾಗಿದ್ದಾವೆ ಅಂತಕ್ಕಂಥ ಸದ್ಯಕ್ಕೆ ನಿಮ್ಮ ಮುಂದೆ ಎಲ್ಲ ಬರ್ತದೆ. ಸರ್, ಮಂಡ್ಯದ ಮಾಜಿ ಸಂಸದರು ಇತ್ತೀಚೆಗೆ ಪ್ರೆಸ್ ಮೀಟ್ ಮಾಡಿ JDS ಪಕ್ಷವನ್ನ ಅಂದ್ರೆ ಇದರಿಂದ ಹೊರಗೆ ತರಬೇಕು ಅಂತ ಹೇಳಿದ್ರು. ಆದ್ರೆ ನಿನ್ನೆ ಮೊನ್ನೆ ಅವರು ಆ ಒಂದು ಆಡಿಯೋ ಕೂಡ ವೈರಲ್ ಆಗಿದೆ. ದೇವರಾಜೇಗೌಡರು ಒಂದು ಆರೋಪವನ್ನು ಕೂಡ ಮಾಡ್ತಾರೆ ಸರ್. ಈ ಪ್ರಪಂಚದಲ್ಲಿ ದುಡ್ಡುಗೋಸ್ಕರ, ಸ್ವಾರ್ಥಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತಕ್ಕಂಥ ವ್ಯಕ್ತಿ ಆ ವ್ಯಕ್ತಿ ನೀವು ಹೇಳ್ದಂಥವ್ರು. ಆ ವ್ಯಕ್ತಿನ ಹೆಸರು ಹೇಳಿದ್ರೆ ನಮ್ಮ ನಾಲಿಗೆ ಹುಳ ಬೀಳ್ತದೆ, ಅದಕ್ಕೆ ಹೇಳೋಕ್ಕೆ ಹೋಗೋದಿಲ್ಲ. ಅಂಥ ಕೆಟ್ಟ ವ್ಯಕ್ತಿಯ ಬಹುತೇಕ ಮನುಷ್ಯ ಪ್ರಾಣಿಯಾಗಿ ಹುಟ್ಟಲೇಬಾರ್ದಂಥ ಒಂದು ಯಾವುದಾದ್ರು ವ್ಯಕ್ತಿ ಇದ್ದರೆ ಈ ಒಬ್ಬ ವ್ಯಕ್ತಿ. ದುಡ್ಡುಗೋಸ್ಕರ, ಅಧಿಕಾರಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ ಯಾರು ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧವಾಗಿದ್ದಾರೆ. ನನಗೆಲ್ಲೋ ಅನ್ನಿಸ್ತಾ ಇದೆ, ಕಳೆದ ಚುನಾವಣೆಯಲ್ಲಿ ನಮ್ಮನ್ನು ಸೋಲಿಸಲಿಕ್ಕೆ ಏನೇನು ಪ್ಲ್ಯಾನನ್ನು ಮಾಡಿದರು, ಇವತ್ತು ಬಹುತೇಕ DK ಶಿವಕುಮಾರ್ ಅವ್ರನ್ನ ಮುಗಿಸ್ಲಿಕ್ಕೂ ಇವರು ಬೇರೆಯವರಿಂದ ಕಾಂಟ್ರಾಕ್ಟ್ ತೊಗೊಂಡಿದ್ದಾರೆ ಅಂತಕ್ಕಂಥ ಅನುಮಾನ ನಮ್ಮ ಮುಂದೆ ಇದೆ. ಮುಂದೆ ಬಯಲಾಗ್ತದೆಲ್ಲ. DK ಶಿವಕುಮಾರ್ ಕೈವಾಡ 100ಕ್ಕೆ 100% ಇದೆ ಅಂತಕ್ಕಂಥದ್ದು ಎಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ. ಅದನ್ನು ಉಪಯೋಗಿಸ್ಕೊಂಡು ಅವ್ರನ್ನ ತೀರಿಸ್ತಕ್ಕಂಥ ಬೇರೆಯವ್ರಿಗೆ ಏನಾಗಿದೆ, ಕಾಂಗ್ರೆಸ್ ಪಕ್ಷದಲ್ಲೇ ನಾಯಕತ್ವಕ್ಕೋಸ್ಕರ ಕಿತ್ತಾಟ ನಡೀತಾ ಇದೆ. ಯಾರು ನಾಯಕ ಆಗಬೇಕು, ಯಾರು ನಾಯಕ, DK ಶಿವಕುಮಾರ್ ಜೈಲಿಗೆ ಹೋದರೆ ನಾನು ನಾಯಕ ಆಗ್ಬೋದು, ಮತ್ತೊಬ್ಬ ಹೋದರೆ ನಾಯಕ ಆಗ್ಬೋದು ಅಂತಕ್ಕಂಥ ಹಲವಾರು ದಿವಸಗಳು ನಡೀತಾ ಇರ್ತಕ್ಕಂಥದ್ದು. ಅದಕ್ಕೆ ಈತ ಒಬ್ಬ ಏಜೆಂಟ್ಗಿರಿ. ನಾನು ನಿಮ್ಗಾಗಲೇ ಹೇಳಿದೆ, ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರ ಇನ್ನೊಬ್ಬರು ತುಣಿಯೋದಕ್ಕೋಸ್ಕರ ಏನು ಯಾರ್ಯಾರ ಕಾಂಟ್ಯಾಕ್ಟ್ ಕೊಟ್ಟಿದ್ರೋ ಗೊತ್ತಿಲ್ಲ. ಈತ ಯಾರ ಹತ್ರ ಕಾಂಟ್ಯಾಕ್ಟ್ ನಮಗೆ ಅನುಮಾನ ಇತ್ತು. ನಮಗೆ ಚುನಾವಣೆಗೆ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸಿದ ಸರಿಯಾಗಿ 15 ದಿವಸದಿಂದ ಒಂದು ಗುರುವಾರ ನೀವು ಹೇಳಿದಂಥ ವ್ಯಕ್ತಿಗೆ 5 ಕೋಟಿ ರೂಪಾಯಿಗಳನ್ನ ಕಾಂಗ್ರೆಸ್ ಪಕ್ಷದ ಕಚೇರಿಯಿಂದ ಬಂದು ಒಬ್ಬ ಪ್ರಭಾವಿ ಕಾಂಗ್ರೆಸ್ ಮುಖಂಡರ ಮನೆಯಿಂದ ಇವರ ಕಾರಿಗೆ ವರ್ಗಾವಣೆ ಅಂತ ಬಂತು. ಆದರೆ ನಾವು ತಿಳ್ಕೊಂಡಿದ್ದು ಇವರು ಅಷ್ಟಕ್ಕೆಲ್ಲ ಬೆಲೆ ಬಾಳೋದಿಲ್ವಲ್ಲ, ಏನಕ್ಕೆ ಹೋಗಿರ್ಬೋದು 5 ಕೋಟಿ, ಅದರ ಆಸ್ತಿ ಮಾರಿದಾರ ಅಂತ ಭಾಳ ಸಂಶಯ ಪಡ್ತಾ ಇದ್ದು. ಈಗ ಸಂಶಯ ಸರಿಯಾಗಿದೆ. ಅದಕ್ಕೋಸ್ಕರ ಈ ತನಿಖೆ ನಡಿಬೇಕು. ಈ CBI ತನಿಖೆಯಿಂದ ಮಾತ್ರ ಇದೆಲ್ಲ ಸಾಧ್ಯ. ಇದು 16 ಕೋಟಿಗಳು ಖರ್ಚಾಗಿದೆ. ಅದರಲ್ಲಿ ಇವ್ರಿಗೊಂದು 5 ಕೋಟಿ ಯಾವ ವಿಷಯಕ್ಕೆ ಕೊಟ್ಟಿದ್ದಾರೆ? ಪೆನ್ ಡ್ರೈವ್ ಕೊಂಡ್ಕೊಳ್ಳೋದಕ್ಕೋಸ್ಕರ ಕೊಟ್ಟಿದ್ರಾ, ಮಾರ್ಫಿಂಗ್ ಮಾಡೋಕ್ಕೆ ಕೊಡಿಸಿದ್ರಾ, ಅಥವಾ ಮತ್ತೊಂದು ಮಾಡೋಕ್ಕೆ ಕೊಟ್ಟಿದ್ರಾ? ಅದನ್ನು ಕೊಟ್ಟವ್ರು ಹೇಳಬೇಕು, ಈಸ್ಕೊಂಡವ್ರು ಹೇಳಬೇಕು. ಅದು ಸಮಯ ಬಂದಾಗ ಹೇಳ್ತೀವಿ. ನೀವು ಚೆಕ್ ಮಾಡಿ. ಎಲ್ಲರ ಮನೆ ಮುಂದೆ CCTV ಇರ್ತದೆ. ನಾನು ಹೇಳ್ತಾ ಇದ್ದೀನಲ್ಲ, ಕುಮಾರಸ್ವಾಮಿಯವರು ನಾಮಿನೇಷನ್ ಮಾಡೋದಕ್ಕಿಂತ 15 ದಿವಸ ಮುಂಚೆ. ಕುಮಾರಸ್ವಾಮಿ ಡ್ಯಾಮೇಜ್ ಅಲ್ಲ, ಈ ಪೆನ್ ಡ್ರೈವ್ನೆಲ್ಲನೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಪೆನ್ ಡ್ರೈವ್ಗೆಲ್ಲನೂ ಲೋಡ್ ಮಾಡಬೇಕು, ಪೆನ್ ಡ್ರೈವ್ನೆಲ್ಲ ಮಾರ್ಫಿಂಗ್ ಮಾಡಿ ಹಂಚಬೇಕು ಅನ್ನೋ ದೃಷ್ಟಿಯಿಂದ. ಯಾವುದು ನಮಗೆ ಗೊತ್ತಿರೋ ಪ್ರಕಾರ
ನಾಗಮಂಗಲದ ಕಾಫಿ ಡೇ ಹತ್ರ ಒಂದು ಪೆಟ್ರೋಲ್ ಬಂಕ್ ಇದೆ, ಅಲ್ಲಿಗೆ ಕೆಲವು ಮೆಟೀರಿಯಲ್ಸು ಬಂದು ತಲುಪಿದೆ ಅಂತಕ್ಕಂಥ ವಿಷಯ ಬಂದಿತ್ತು. ನಾವು ತಿಳ್ಕೊಂಡಿದ್ವಿ ಇವರು ಸುಳ್ಳು ಗ್ಯಾರಂಟಿ ಕಾರ್ಡ್ನ ATM ಕಾರ್ಡ್ ಥರ ಮಾಡಿ ಏನೋ QR ಕೋಡಾಗಿ ಕೊಡ್ತಾರೆ, ಅದನ್ನು ಹಂಚ್ತಾರೆ ಅಂತ ಅಂದ್ಕೊಂಡಿದ್ವಿ. ಈಗ ಗೊತ್ತಾಗ್ತಾ ಇರೋದು ಅವು ಸಹ ಪೆನ್ಡ್ರೈವ್ಗಳು ಅಲ್ಲಿ ಬಂದು ತಲುಪಿದ್ದಾವೆ ಅಂತ ಗೊತ್ತಾಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.